ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಮಾಡಿ ರೈತರ ಜಮೀನನ್ನು ಉನ್ನಾರ ಮಾಡಿ ಕಬಳಿಸಲು ಹೊರಟಿರುವ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿರಂತರ ಎಂದು ಮಾಜಿ ಶಾಸಕ ಎ. ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ಬಿಡದಿಯ ತಮ್ಮ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾವು ಎಲ್ಲಿ ವಾಸ ಮಾಡುತ್ತಿದ್ದೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆಯಾ ಎಂಬ ಅನುಮಾನ ಕಾಡುತ್ತಿದೆ. ಹಳ್ಳಿಗಳಲ್ಲಿ ರೈತರಿಗೆ ಬಿಡದಿ ಟೌನ್ಶಿಪ್ ಯೋಜನೆ ಇಷ್ಟ ಇದೆಯೇ ಇಲ್ಲವೇ ಎಂಬುದರ ಬಗ್ಗೆ ಮುಖ್ಯಮಂತ್ರಿಗಳಿಗಾಗಲಿ ಶಾಸಕರಿಗಾಗಲಿ ಯಾವುದೇ ಸಭೆಗಳನ್ನು ಮಾಡಿಲ್ಲ ಎಂದು ಅವರು ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರಾಮನಗರ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸಬ್ಬಗೆರೆ ಶಿವಲಿಂಗಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್. ಎಲ್. ಚಂದ್ರು, ಪುರಸಭಾ ಸದಸ್ಯರಾದ ದೇವರಾಜು, ರಮೇಶ್, ಸೋಮಶೇಖರ್, ಜೆಡಿಎಸ್ ಮುಖಂಡರಾದ ಸೋಮೇಗೌಡ, ಗೋವಿಂದಯ್ಯ, ಚಿಕ್ಕಣ್ಣಯ್ಯ, ನರಸಿಂಹಯ್ಯ, ಚಂದ್ರಶೇಖರ್, ಇಟ್ಟಮಡು ಗೋಪಾಲ್, ಖಲೀಲ್, ವಿಜಯಕುಮಾರ್ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಟೌನ್ಶಿಪ್ ಮಾಡೋದು ಬಿಡೋದು ಸರ್ಕಾರದ ನಿಲುವು ಅಂತ ಅಂದ್ರೆ ಅವೇನು ಮಾಡಕ್ಕೆಲ್ಲ ನಿಮ್ ಕೈ ಸರ್ಕಾರ ಆದ್ರೆ ಈ ಟೌನ್ಶಿಪ್ ಇಂದ ನಮ್ಮ ರೈತರಿಗೆ ಅನ್ಯಾಯ ನಾವು ಬಿಡೋದು. ನ್ಯಾಯಸಮ್ಮತವಾಗಿ ನಮ್ಮ ರೈತರಿಗೆ ಒಪ್ಪಿದ್ದಾರೆ, ರೈತರು ಒಪ್ಪಿ ನಿಮ್ ಜಮೀನು ಕೊಡ್ತಾರೆ ಅಂದ್ರೆ ನಾವ್ಯಾರು ಅಡ್ಡ ಬರೋದು. ಆದ್ರೆ ರೈತರ ಬವಣೆ ಮೇಲೆ, ರೈತರ ಬದುಕು ಮೇಲೆ ನೀವೇನಾದ್ರೂ ಸೌರ ಕಟ್ಟಕ್ ಹೋಗ್ತೀರಿ ಅಂದ್ರೆ ಅದ್ರ ವಿರುದ್ಧ ನಾವಿರ್ತೀವಿ. ರೈತರ ಪರವಾಗಿ ರಾತ್ರಿ ಹಗಲೊಂದನೆ ನಾವಿರ್ತೀವಿ. ಸಾರಿ, 1750 ಎಕರೆ ಅಲ್ಲ, ಬರೇ 750 ಎಕರೆ ಬರ್ಬಿಟ್ಟಾರೆ ಗೌರ್ಮೆಂಟ್ ಲ್ಯಾಂಡ್. 750 ಎಕರೆಗೆ ಯಾವ ಹುಡುಕೋ ಫಂಡಿಂಗ್ ಮಾಡ್ತಾರೆ? ಇವರು ಸೋಕಾಲ್ಡ್ ಹೇಳ್ಬೇಕಲ್ವಾ ಅಧ್ಯಕ್ಷ? ಜಲಾನಯ ಪ್ರದೇಶ 1012 ಎಕರೆ ಇದೆ. ಯಾರು ಅವ್ರು ಸರ್ವೆ ಮಾಡಿರೋದು? ಓಲಿ ಇದನ್ನ ತಗೊಂಡೋಗಿ ಹಣ ಇಟ್ಕೊಟ್ಟು ನಮ್ಮ ರೈತರಿಗೆ ತಂದು ಕೊಟ್ಟು ರೈತರು ನಾವು ಜಮೀನು ಕೊಡ್ತೀವಿ ಅಂತ ಇಲ್ಲ ಹೇಳಿದ್ದ ಉದ್ದೇಶ ಏನಪ್ಪ? ಬಾಲಕೃಷ್ಣ ತೆಗೆದ್ರೇನೆ ಕುಮಾರಸ್ವಾಮಿ ಅವರು, ನೀನು ಅವತ್ತಿದ್ದಲ್ಲಪ್ಪ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದೆ, ಹೇಳ್ಬೇಕಾಯ್ತು ಅವತ್ತು. ಆಯ್ತು, ಇವತ್ತು ನೀನು ಎಷ್ಟು ಸರಿ ಹೇಳಿದ್ಯಾ ರೈತರಿಗೆ? ಯಾವ ಊರಿಗೆ ಹೋಗಿ ಹೇಳಿದ್ಯಾ? ನನ್ನಿಂದ ಏನು ತಪ್ಪಿಲ್ಲಪ್ಪ, ಇವರಿಂದ ತಪ್ಪು ಅಂತ ಬಂದು ಹೇಳ್ಬೇಕಲ್ವಾ? ಕುಮಾರಸ್ವಾಮಿ ಅವ್ರು ನೋಟಿಫಿಕೇಶನ್ ಮಾಡಿಸಿದ್ರೆ ಬಂದು ತೋರಿಸ್ಬೇಕಲ್ವಾ? ನೋಟಿಫಿಕೇಶನ್ ನೋಡಪ್ಪ ಕುಮಾರಸ್ವಾಮಿ ಅವ್ರದ್ದು ಅಂತ. ಯಾರು ನೋಟಿಫಿಕೇಶನ್ ಮಾಡಿರೋದು? ನೀವು ಮಾಡಿರೋದು, ನಿಮ್ ಸರ್ಕಾರ ಬಂದ್ಮೇಲೆ ಮಾಡಿರೋದು. ಕುಮಾರಸ್ವಾಮಿ ಅವ್ರ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗಿತ್ತಾ? ಯಡಿಯೂರಪ್ಪ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗಿತ್ತಾ? ದಯಮಾಡಿ ನಮ್ಮ ರೈತರ ಜೊತೆ ನಾವೆಲ್ಲ ಇರ್ತೇವೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡೋಕ್ ಪ್ರಶ್ನೆ ಇಲ್ಲ. ನಿಮ್ಮ ಈ ಅಟ್ಟಹಾಸ, ನಿಮ್ಮ ಈ 4 ಗೋಡೆ ಮಧ್ಯದಲ್ಲಿ ಕೆತ್ತನೆ ಕೆಲಸ, ನಿಮ್ಮ ಒಬ್ಬ ಅಧಿಕಾರಿಗಳು ಕೈ ಸಿಗಲ್ಲ ಮಾಹಿತಿ ಕೇಳ್ತಾರೆ ಅಂತ. ನಾನು ಹೇಳಿದ್ನಲ್ಲ, ಒಬ್ಬ ಅಧಿಕಾರಿ ಓಲನ್ಸೋಲ್ ಅವ್ರೊಬ್ರೆ ಅವರು ನಿನ್ನೆ ಫೋನ್ ಮಾಡಿದೆ, ಅವ್ರಿಗೆ ಫೋನ್ ತಕೊಂಡಿದ್ರೆ ಹೇಳ್ತಿದ್ದೆ. ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ನಾನು ಫೀಲ್ಡ್ ಹೋಗಲಿಲ್ಲ. ಅವ್ರಿಗೆ ಹೇಳ್ತಿದ್ದೆ, ನೀನು ಒಬ್ಬ ರೈತನ ಮಗ ಆಗಿ ರೈತನ ಇಷ್ಟೊಂದು ಹಿಂಸೆ ಕೊಟ್ಟು ನೀವು ರೈತನ ಜಮೀನ್ ಕಿತ್ಕೊಳಕ್ ಹೋಗ್ತಿದ್ದೀರಲ್ಲ, ನಿಮ್ಗೆ ಮಕ್ಕಳು ಮರಿಗೆ ಏನಾದ್ರು ಒಳ್ಳೇದಾಗ್ತದ ಅಂತ ಕೇಳ್ತಿದ್ದೆ. ಒಳ್ಳೆ ಮಾತಿಲ್ಲ. ಬರ್ಲಿ, ನಮ್ ರೈತರು ಇವತ್ತು ಬೈರ್ಮಾಳ ಸರ್ಕಲ್ ಅಲ್ಲಿ ಕೂತಿರ್ತಾರೆ. ಯಾರ್ಯಾರಿಗೆ ನಿಮ್ಗೆ ತಾಕತ್ತಿದೆ ಎಲ್ಲ ಬಂದು ರೈತರ ಹತ್ರ ನೀವು ಮಾತಾಡ್ಬೋದು, ಕೇಳ್ಬೋದು. ಅದನ್ನ ಬಿಟ್ಟು ನಮ್ ಸರ್ಕಾರ ಅದೇ ಪೊಲೀಸ್ ಅದೇ ಅಂತ ಅಂದ್ರೆ, ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಇದು ನಿಮ್ಗೆ ಸರಿಯಾದ ಕ್ರಮ ಅಲ್ಲ. ಇನ್ನೊಂದು ವಿಶೇಷವಾಗಿ ಏನು ಅಂದ್ರೆ,
ಈ ಜಮೀನು ನೋಟಿಫಿಕೇಶನ್ ಮಾಡ್ತೀವಿ 6 ತಿಂಗಳು ಮುಂಚೆ. ಯಾರ್ಯಾರು ಇಲ್ಲಿ ಜಮೀನಿನ ತಗೊಂಡಿದ್ದಾರೆ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಎಷ್ಟು ರಿಜಿಸ್ಟ್ರೇಷನ್ಗಳಾಗಿದೆ, ಎಷ್ಟು ಎಕರೆ ಖರೀದಿ ಆಗಿದೆ, ಎಷ್ಟು ಎಕರೆ ಪರ್ಬಾರ್ ಆಗಿದೆ, ಎಲ್ಲ ಮಾಹಿತಿನೂ ನಾನು ಬಿಡ್ತೀನಿ ಸಂದರ್ಭ ಬಂದಾಗ. ಯಾರು ಇವ್ರು ಬೇನಾಮಿಗಳು? ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಯಾಕೆ ಆಯ್ತಿಲ್ಲೇನೆ? ರಿಯಲ್ ಎಸ್ಟೇಟ್ ಮಾಡಕ್ ಬಂದಿದ್ದೀರಾ? ಯಾವ್ಯಾವ ಆಫೀಸರ್ಸ್ಗಳು ಯಾವ್ಯಾರ ಹೆಸರಲ್ಲಿ ಯಾರ್ಯಾರ ಏಜೆಂಟ್ ಮಾಡಿ ಭೂಮಿ ಖರೀದಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲವೂ ಇದೆ, ಸಂದರ್ಭ ಬಂದಾಗ ತಿಳಿಸ್ತೀನಿ. ಅದೇನ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತೆ, ಆನ್ಲೈನ್ ಅಲ್ಲಿ ಇರುತ್ತೆ, ನೀವು ಯಾವಾಗ ಬೇಕಾದ್ರೆ ತಗೋಬಹುದು. ಈ ಡೇಟ್ ಇಂದ ಈ ಡೇಟ್ ವರೆಗೂ ರಾಮನಗರ ಸಬ್ ರಿಜಿಸ್ಟರ್ ಆಫೀಸು, ರಾಮನಗರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆದ್ರೆ ಗೊತ್ತಾಗ್ಬಿಡ್ತದೆ ಅಂತ ಕನಕಪುರದಲ್ಲಿ ಮಾಡವ್ರೆ, ಮಾಗಡಿಲ್ ಮಾಡವ್ರೆ, ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಡವ್ರೆ, ಚನ್ನಪಟ್ಟಣದಲ್ಲಿ ಮಾಡವ್ರೆ, ಬ್ಯಾಟ್ರಾಯನಪುರದಲ್ಲಿ ಕೂತ್ಕೊಂಡು ಮಾಡವ್ರೆ, ಬೆಂಗಳೂರು ಬ್ಯಾಟ್ರಾಯನಪುರದಲ್ಲಿ ಗೊತ್ತಾಗ್ಬಿಡ್ತದೆ ಅಂತ. ಅಲ್ಲಿ ಯಾವುದೋ ಒಂದು ಸೈಟ್ ತಗೊಳ್ಳೋದು, ಅಲ್ಲಿ ಯಾವುದೋ ಒಂದು ಮನೆ ತಗೊಳ್ಳೋದು, 30-40ನೋ 15-15 ಯಾವುದೋ ಒಂದು ಜಾಗ ತಗೊಳ್ಳೋದು, ಅದ್ರ ಜೊತೆ ಇವೆಲ್ಲ ಮಾಡಿಸೋದು. ಇಲ್ಲಿ ಹೋದ್ರೆ ಗೊತ್ತಾಗ್ಬಿಡ್ತದೆ. ಎಲ್ಲವೂ ಮಾಹಿತಿ ಇದೆ ನನಗೆ. ನಾನು ನಿಮ್ಮನ್ನು ಕರೆದು ಇವತ್ತು ಹೇಳ್ತಾ ಇರೋದಿಷ್ಟೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಗಿದು ಸರಿಯಾದ ಕೆಲಸ ಅಲ್ಲ. ನಮ್ಮ ರೈತರಿಗೆ ಧಮಕಿ ದೌರ್ಜನ್ಯ ದರ್ಪಕ್ಕೆ ಯಾರು ಎದುರೋರು ಅಲ್ಲ, ನಮ್ಮ ರೈತರು ಜಗ್ಗೋರು ಅಲ್ಲ. ಈ ಉದ್ದಟತನವನ್ನ ದಯಮಾಡಿ ಪ್ರದರ್ಶನ ಮಾಡಬೇಡಿ. ನಮ್ಮ ರೈತರ ನೋವನ್ನ ಕೇಳಲಿಕ್ಕೆ ನಿಮ್ಗೆ ಅಧಿಕಾರ ಇದೆ, ನಮ್ಮ ರೈತರಿಗೆ ಸಂಕಷ್ಟವನ್ನ ಪರಿಹರಿಸಕ್ಕೆ ನಿಮ್ಗೆ ಅಧಿಕಾರ ಇದೆ. ದಯಮಾಡಿ ಪರಿಹರಿಸ್ಕೊಡಿ ಅಂತೇಳಿ ನಾನು ವಿನಂತಿ ಮಾಡಿ, ಇವತ್ತೇನು ಈ ಪ್ರಾಧಿಕಾರಕ್ಕೆ ಅಧ್ಯಕ್ಷ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಾಗಿರ್ಬೇಕು ಅಲ್ಲ, ತತ್ಸಂಬಂಧವಾದಂತ IAS-ನವ್ರಿಗೆ, ಸೀನಿಯರ್ IAS-ನವ್ರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಡೆಲಿಗೇಟ್ ಮಾಡಬೇಕು. ಇಷ್ಟಾದ್ರೆ ಮಾತ್ರ ಈ ವಿಚಾರ ಬಗೆಹರಿತದೆ. ಈ ವಿಚಾರ ಬಗೆಹರಿಯೋದು ಒಂದ್ ಕಡೆ, ನಾವು ಈ ಯೋಜನೆ, ಈ ಟೌನ್ಶಿಪ್ ಯೋಜನೆ ಯಾವುದೇ ಕಾರಣಕ್ಕೂ ನಾವು ಒಪ್ಪಂತ ಪರಿಸ್ಥಿತಿ ಇಲ್ಲ, ನಾವಿನ್ನು ಮುಂದುವರಿಸುವಂತ ಪರಿಸ್ಥಿತಿಲಿ ನಮ್ಮ ರೈತರುಗಳು ಯಾರು ಕೂಡ ಇಲ್ಲ. ನಿಮ್ಗೆ ಯಾರೋ 82% ಒಪ್ಕೊಂಡಿದ್ದಾರೆ ಅಂತ ಇದ್ದಾರಲ್ಲ, ಆ 82% ಜನ ಬರ್ಕೊಟ್ರೆ ನೀವು ಬರ್ಸ್ಕೊಂಡು ತಗೊಳ್ಳಿ, ನಮ್ದೇನು ತಕರಾರಿಲ್ಲ. ಆದ್ರೆ ಈ ಸುಳ್ಳು ಮಾಹಿತಿಯನ್ನ ರೈತರುಗಳಿಗೆ ಕೊಡ್ತಾ ಇದ್ದೀರಲ್ಲ, ಇದಕ್ಕೆ ನೀವು ನಿಮ್ಮ ಅಧಿಕಾರಿಗಳು ಮುಂದಿನ ದಿವಸ ಎಲ್ಲ ಹೊಣೆಗಾರ ಆಗ್ತಾರೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೋ ಕ್ವಶನ್ ಇದ್ರೆ ಕೇಳಿ. ನಿಮ್ ಜನ ನಿಮ್ಮ ಮಾತೇ ಕೇಳೋರು ಆ ಭಾಗದಲ್ಲಿ. ನೀವೇ ಎಲ್ಲರನ್ನೂ ಕರೆದು ಏನಾಗುತ್ತೆ ಹೋರಾಟ ಮಾಡೋಣ, ಮಾತಾಡೋಣ ಬನ್ನಿ ಅಂತ ಹೇಳಿ ಜನ ಬರದೇ ಇರ್ತಿದ್ರ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಫಸ್ಟ್ ಹೆಸರಿಟ್ರು, ಹೌದಾ? ಎಲ್ಲಿ? ಗ್ರೇಟರ್ ಬೆಂಗಳೂರು ಬೋರ್ಡ್ ಮೇಲೆ, ಹೌದಾ ಸರ್? ನೀನ್ ಯೋಗ್ಯತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಕೊಂಡಲ್ಲ, ಅವತ್ತಿದ್ದು SR ವ್ಯಾಲಿನ ರೈಸ್ ಮಾಡಿಸ್ಕೋಬೇಕು, ನಾವು SR ವ್ಯಾಲಿನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ನಿಮ್ ಯೋಗ್ಯತೆಗಳಿಗೆ ನಮ್ಮ ಭೂಮಿ ಬೆಲೆ ಮೌಲ್ಯ ಇದು ಹೆಚ್ಚಾಗ್ತದೆ ಅಂತೇಳಿ ಭಾಷಣ ಮಾಡಿದ್ರಿ. ಏನ್ ಹೆಚ್ಚಾಗಿದೆ? ಯಾವ್ದನ್ನ ಹೆಚ್ಚಾಗಿದ್ಯಾ? ಬರೇ ₹1 ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನೀವು ಹೆಸರಿಟ್ ಮೇಲೆ ಒಂದೇ ₹1 ಬುಕ್ ವ್ಯಾಲಿ ಹೆಚ್ಚಾಗಿದ್ರೆ ತೋರಿಸ್ರಿ. ಇದಕ್ಕ ನಿಮ್ಗೆ ಅಧಿಕಾರ ಕೊಟ್ಟಿದ್ದು, ಇದಕ್ಕ ನಿಮ್ಗೆ ಪೆನ್ನು ಪೇಪರ್ ಕೊಟ್ಟಿದ್ದು, ಇದಕ್ಕ 4 ಈ ಜಿಲ್ಲೆನಲ್ಲಿ ನಿಮ್ಗೆ ಗೆಲ್ಸ್ಕೊಟ್ಟಿದ್ದು. ಒಂದ್ ಕಡೆ ಅಲ್ಲೆಲ್ಲ ಸೋಲೂರು ಹೋಬಳಿ ಕಿತ್ಕೊಂಡು ಹೋಗ್ತದೆ, ಒಂದ್ ಕಡೆ ಇಲ್ಲಿ 10,000 ಎಕರೆ ಒಂದು ಹೋಬಳಿನೇ ಹೊರಟೋಗ್ತದೆ. ನಿಮ್ ತಾಲೂಕಲ್ಲಿ ಮಾತ್ರ ನೀವು ಟೌನ್ಶಿಪ್ ಮಾಡಕ್ಕೆ ಧೈರ್ಯ ಇಲ್ಲ. ನಮ್ ಕನಕಪುರ ಬ್ರದರ್ಸ್ ಕಡೆ ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತೀರಲ್ಲ, ಮಾಡಿ. ನಂದಗುಡಿ ಮಾಡಿದ್ರಲ್ಲ ಹೊಸಕೋಟೆಯಲ್ಲಿ, ಮಾಡಿ. ಸೋಲೂರು ಮಾಡಿದ್ರಲ್ಲ ನೆಲಮಂಗಲದಲ್ಲಿ, ಮಾಡಿ. ನಿಮ್ಮ ತಾಲೂಕಿನಲ್ಲಿ ಸಾತ್ತೂರು ಮಾಡಿದ್ರಲ್ಲ, ಮಾಡಿ. ಯಾಕೆ ಬಿಡದಿನೇ ಯಾಕೆ ಬೇಕು?
ಬಿಡದಿದ್ದು ಜೊತೆಲೆ ಸೇರಿಸ್ಕೊಂಡು ಮಾಡಿ ನಿಮ್ ತಾಕತ್ತಿದ್ರೆ. ಅಲ್ಲಿ ರೈತರುಗಳೆಲ್ಲ ಕೈಲಲ್ಲಿರೋವು, ಮೂಲೆಯಲ್ಲಿರೋವು, ಕಾಲಲ್ಲಿರೋವೆಲ್ಲ ತಗೋತಾರಲ್ಲ, ಅವ್ರು ಸವಾಸಕ್ಕೆ ಹೋಗಂಗಿಲ್ಲ. ಪಾಪ ನಮ್ಮವ್ರು ಇಲ್ಲಿ ಎಲ್ಲ ಅಮಾಯಕ ರೈತರುಗಳನ್ನ ಎದೆ ಮೇಲೆ ಪೊಲೀಸ್ನವ್ರು ಇಟ್ಕೊಂಡು, ಇಲ್ಲೊಬ್ಬ ಬಿಡದಿಲ್ಲ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ, ಅವ್ನಿಗೆ ಇಳ್ಕತ್ತೀನಿ ನಾಳೆ ನಾನು ಬಹಳ ಸಮಯದಿಂದ ಕಾಯ್ದಿದ್ದೀನಿ, ಬೋರ್ಡ್ ಹಾಕ್ಸ್ತೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದು ಅಂತ ಹೇಳಿ ಬೋರ್ಡ್ ಹಾಕ್ಸ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಅಂತ ಹೇಳಿ ಬೋರ್ಡ್ ಹಾಕ್ಸ್ತೀನಿ. ಏನೇ ವಿಡಿಯೋ ನೋಡಿದೆ ಏನ್ ತೊಳ್ತಾನೆ, ಇವನೇ ಸೆಕ್ಯೂರಿಟಿ ಕೊಟ್ಬಿಡೋದಂತೆ, ಇವನೇ ಭೂಮಿನ ಕಿತ್ತಿ ಕೊಟ್ಬಿಡ್ತಾನಂತೆ ಸರ್ಕಾರಕ್ಕೆ. ಇಂಥ ಬಕೆಟ್ಗಳನ್ನೆಲ್ಲ ನಾವು ಬಹಳ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ. ದಯಮಾಡಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಇದು ಇಲ್ಲಿ ನಿಲ್ಬೇಕು. ನೀವು ನ್ಯಾಯ ಕೊಡ್ತೀರಾ? ಬನ್ನಿ, ನಾವು ಜನ ಸೇರಿಸ್ತೀವಿ. ನಮ್ಮ ರೈತರು ಕೇಳೋಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಮ್ಮ ರೈತರ ಭಾವನೆನ ಗ್ರಹಿಸಿ, ನಿಮಗೇನಾದ್ರೂ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಕೊಡಿಸಿ, ನಮ್ಮ ರೈತರು ನೋಡಿಸ್ತೀವಿ. ಅದನ್ನ ಬಿಟ್ಟು ರೈತರ ಎದೆ ಮೇಲೆ ನಾನು ಸಮಾಧಿ ಕಟ್ತೀನಿ, ಸೌಧ ಕಟ್ತೀನಿ, ನಿಮ್ ಸಮಾಧಿ ಮೇಲೆ ನಾನು ಸೌಧ ಕಟ್ತೀನಿ ಅಂತ ಹೊಟ್ರೆ ನಾವ್ ಯಾರು ಬಿಟ್ಕೊಡೋದಿಲ್ಲ. ನಾನು ನೆನ್ನೆನೆ SP ಅವ್ರಿಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದೀನಿ. ಬೈರಮಂಗಲದಲ್ಲಿ ಧರಣಿ ನಡೆಯುತ್ತದೆ. ಎಲ್ಲ ನಮ್ಮ ರೈತರ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಅವ್ರ ಜೊತೆ ಸೇರ್ತೀವಿ. ನೀವೇನಾದ್ರೂ ರೈತರನ್ನ ಹತ್ತಿಕ್ಕುವಂತ ಕೆಲಸ, ರೈತರಿಗೆ ಪೊಲೀಸ್ನ ಉಪಯೋಗಿಸ್ಕೊಂಡು ನಾವೇನೋ ಮಾಡ್ತೀವಿ ಅಂತ ಹೇಳಿ ಹೊಟ್ರೆ ರಕ್ತಪಾತ ಆಗ್ತದೆ, ಹುಷಾರ್. ನಾವ್ಯಾರು ಎದುರಲ್ಲ ಪ್ರಾಣಕ್ಕೋಸ್ಕರ. ಈ ರಕ್ತಪಾತ ಆಗೋದನ್ನ ತಡಿಬೇಕು ಅಂದ್ರೆ ನೀವು ಬಂದು ಈ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ, ನಾನೊಬ್ಬ ಈ ಜಿಲ್ಲೆಯ ಮಗ ಅಂದ್ರೆ ನಮ್ಮ ರೈತರಿಗೆ ಉತ್ತರ ಕೊಡಿ. ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದೀನಿ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವ್ರನ್ನ ಕರೆದಿದ್ದೇನೆ, ರೈತರ ಜೊತೆ ಕೊಡಿಸ್ತೀನಿ ಉತ್ತರ ಏನೇನು ಕೊಡಿಸ್ಬೇಕು ಅಂತ. ಯಾರು ಹೇಳಿದ್ರು ಸ್ವಾಮಿ ನಿನ್ನ ಸಾಲ ತಗೊಂಡು ಯೋಜನೆ ಮಾಡುವಂತ? ನಮ್ಮ ರೈತರು ಹೇಳಿದ್ದ. ಹುಡ್ಕೋರಿಂದ 20,000 ಕೋಟಿ ಸಾಲ ತಗೋತೀನಿ ಅಂತ ಬರ್ದಿದ್ದೀರಲ್ಲ, ಸಾಲ ಸಿಗೋದು. ಇವರು ಬಿಗಿನಿಂಗ್ ಅಲ್ಲಿ ಏನ್ ಮಾಡಿದ್ರು ಗೊತ್ತಾ? 50% ಗೌರ್ಮೆಂಟ್ ಲ್ಯಾಂಡ್ ಅದೇ ಅಂತ ಹೋದ್ರು ಹುಡುಕಕ್ಕೆ. ಎಷ್ಟು? ಸುಮಾರು 4,800 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಐತೆ ಅಂತ 3,000 ಎಕರೆಗೆ ಬಂದ್ರು. ನಿನ್ನೆ ಇಲ್ಲೆಲ್ಲೋ ಹೇಳಿದ್ದಾರೆ 1000 ಇಲ್ಲೆಲ್ಲೋ ನೋಡಿದೆ ನಾನು. ನಿನ್ನೆ ದಿವಸ 1,700 ಎಕರೆ ಗೌರ್ಮೆಂಟ್ ಲ್ಯಾಂಡ್. ನಿನ್ನೆ ಪ್ರಜಾವಾಣಿ ಇಲ್ರಿ, ನಿನ್ನೆ ಪ್ರಜಾವಾಣಿದ ಒಂದು ಆರ್ಟಿಕಲ್ ನಾನು ಮಾಹಿತಿ ಕೇಳಿದೆ. ಎಷ್ಟು? 1,700 ಎಕರೆ ಬಂದ ಗೌರ್ಮೆಂಟ್ ಲ್ಯಾಂಡ್ ನ ತಗೊಂಡೋಗಿ ಅಡ ಇಟ್ಬಿಟ್ಟು ದುಡ್ಡು ತಂದ್ಬಿಟ್ಟು ನಾವು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋಣ ಅಂತ ಆಯ್ತದೇನ್ರಿ? 1000 ನಿನ್ನೆ ಪ್ರಜಾವಾಣಿ ಕೊಡ್ರಿ, ನಿನ್ನೆ ಪ್ರಜಾವಾಣಿ ಇಲ್ಲಿ ಬಿಡು. 1,700 ಎಕರೆ ತಂದ್ಬಿಟ್ಟ. ಮಾಜಿ ಸಂಸತ್ ಸದಸ್ಯರಾದ ಡಿ.ಕೆ. ಸುರೇಶ್ ಅವ್ರನ್ನ ಇದಕ್ಕೆ ಪ್ರಾಧಿಕಾರಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಒಂದು ನೋಟಿಫಿಕೇಶನ್ ಬಂತು. ನಾನು ಸ್ವಾಗತ ಮಾಡ್ತೀನಿ. ಅವರು ಹಿರಿಯರಿದ್ದಾರೆ, ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ನಂದೇ ತಕರಾರು. ಆದ್ರೆ ಸರ್ಕಾರ ನಡೆಸೋರು ನೀವು, ನಿಮ್ಗೆ ವಿವೇಕತೆ ಇರ್ಬೇಕಲ್ಲ.
ಒಬ್ಬ ಮಾಜಿ ಸಂಸತ್ ಸದಸ್ಯರನ್ನ ನಾವು ಈ ಅಥಾರಿಟಿಗೆ ಡೈರೆಕ್ಟರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹಾಲಿ ಸಂಸತ್ ಸದಸ್ಯರಿದ್ದಾರೆ, ಅವರನ್ನು ಕೂಡ ನಾಮನಿರ್ದೇಶನ ಮಾಡಿಕೊಂಡು ಡೈರೆಕ್ಟರ್ ಮಾಡಿಕೊಂಡು ಪಾರದರ್ಶಕವಾಗಿ ಯಾರಿಗೂ ಮೋಸ ಇಲ್ಲದ ಕೆಲಸ ಮಾಡಬೇಕು ಅನ್ನುವಂತ ಸೌಜನ್ಯತೆ ಇಲ್ವಾ ನಿಮಗೆ, ನಿಮ್ ಸರ್ಕಾರಕ್ಕೆ? ಏನ್ ಹೇಳ್ತೀರಿ ಇದಕ್ಕೆ? ಎಲ್ಲ ನಿಮ್ದೇ ಇರ್ಬೇಕಾ? ನೀವೇ ಎಲ್ಲ ಗುಂಪು ಕಟ್ಕೊಂಡು ನೀವು ಕತ್ಲೆ ಕೋಣೆಯಲ್ಲಿ ಏನೇನು ಮಾಡ್ತೀರಿ ಎಲ್ಲವನ್ನು ಮಾಡಿ ಆ ಬಾಲಕೃಷ್ಣ ಅವ್ರಿಗೆ ಎಷ್ಟು ಗೊತ್ತೋ ಗೊತ್ತಿಲ್ವೋ, ಅವ್ರಿಗೆ ಎಷ್ಟು ಮಂಕೂದಿ ಹೆಚ್ಚವರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಮಾಡ್ಬಿಟ್ಟು ಇದಕ್ಕೆ ರೈತರು ಎದೆ ಮೇಲೆ ಮಣ್ಣಾಕಕ್ಕೆ ನಿಂತಿದ್ದೀರಿ. ಯಾಕ್ರಿ ರೈತರು ಹೋರಾಟ ಮಾಡಬಾರ್ದು? ರೈತರಿಗೆ ಹಕ್ಕಿಲ್ವಾ? ಏಕಾಏಕಿ ನೀವು ಪೊಲೀಸ್ನವ್ರನ್ನ ಕರ್ಕೊಂಡು ನಿನ್ನೆ ದಿವಸ ಸರ್ವೆ ಮಾಡ್ತೀವಿ ಅಂತ ಹೋಗಿದ್ದೀರಲ್ಲ, ಎಷ್ಟು ಜನ ಒಪ್ಪಿದ್ದಾರೆ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು? 82% ಜನ ಒಪ್ಪಿದಾರ್ರೀ ಅಂತಿರಲ್ಲ. ಕರ್ಸಿ ನೋಡೋಣ, ನಿಮ್ದು 82% ಕರ್ಸಿ. ನಾವ್ಯಾರು ವಿರೋಧ ಮಾಡ್ತಾ ಇದ್ರೆ ನಮ್ ಜನನು ಕರ್ಸ್ತೀವಿ. ನಡೀಲಿ ಸಭೆ ಬೈರಮಂಗಲ ಸರ್ಕಲ್ ಅಲ್ಲಿ. ತಾಕತ್ತಿದ್ಯಾ ನಿಮ್ಗೆ? ಅಲ್ಲೆಲ್ಲ ನಿಂತ್ಕೊಂಡು ಗುಟ್ರಕ್ಕೆ ಹಾಕ್ಬಿಟ್ಟು ಓಯ್ ನಾನು ಗುಟ್ರಕ್ಕೆ ಹಾಕ್ಬಿಟ್ರೆ ನಡೀತದೆ ಅಂತ. ನಿಮಗೂ ಗೊತ್ತು, ಈ ರಾಮನಗರ ತಾಲೂಕ್ ಜನ ಸ್ವಾಭಿಮಾನಿಗಳು ಯಾರಿಗೂ ಎದುರಲ್ಲ, ಯಾರು ಬೇಕಾದ್ರೂ ಬುದ್ಧಿ ಕಲಿಸ್ತಾರೆ ಅಂತ ನಿಮಗೂ ಅನುಭವ ಆಗಿದೆ. ದಯಮಾಡಿ ಬಿಡಿ ಇದನ್ನೆಲ್ಲ. ಯಾರು ನಿಮ್ ಕಿವಿ ಹಿಂಡ್ತಾರೆ, ಕಿವಿ ಕುಗ್ತಾರಲ್ಲ, ಈ ಮಾತುಗಳನ್ನು ಬಿಡಿ. ಹಗುರವಾಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅನಿತಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡೋದು ಬಿಡಿ. ಈ ಯೋಜನೆ ಪಾರದರ್ಶಕವಾಗಿಲ್ಲ, ವೇಬಲ್ ಅಲ್ಲ. ಈ ಯೋಜನೆಯಿಂದ ರೈತರು ಮಣ್ಪಾಲಾಗ್ತಾರೆ. ಸೋಕಾಳ್ ನಿಮ್ಮ ಯಾರೋ ಒಬ್ಬ ಅಧಿಕಾರಿ ಇಲ್ಲಿ ಹಾಲಿನಲ್ಲಿ ಒಬ್ಬ ಮಾರುತಿ ಪ್ರಸನ್ನ ಅಂತ ಆ ಅಧಿಕಾರಿ ಕೂಡ ಆಕ್ಟಲ್ಲಿ ನೋಟಿಫಿಕೇಶನ್ ಮಾಡಿಸ್ಬಿಟ್ರು. ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ 15/1 ಅಂತನೋ ಏನೋ ಪ್ರಿಲಿಮಿನರಿ ನೋಟಿಫಿಕೇಶನ್. ಈಗ ಜಾಯಿಂಟ್ ವೆಂಚರ್ ಅಂತೆ, ಕನ್ಸಲ್ಟ್ ಅಕ್ವೇಷನ್ ಅಂತೆ. ಹೆಂಗ್ ಮಾಡ್ತೀರಿ? ಯಾವ ಆಕ್ಟಲ್ಲಿ ಮಾಡ್ತೀರಿ? ನಾವು ತಿಳ್ಕೊಂಡಿದೀವಿ ಸ್ವಾಮಿ, ಅಷ್ಟೋ ಇಷ್ಟೋ ಅಲ್ಲ ರೀ. KIDB ಆಕ್ಟ್ ಅಲ್ಲಿ ಕನ್ಸಲ್ಟ್ ಅಕ್ವೇಷನ್ ಮಾಡಿ ನಮ್ಮ ರೈತರಿಗೆ ದುಡ್ಡು ಕೊಟ್ಟಿದ್ರ ರೈತರು ಮತ್ತೆ ಸರ್ಕಾರಕ್ಕೆ ಬಂದಿದ್ದಲ್ಲಿ ಎಷ್ಟು ಪರಿಹಾರ ತೀರ್ಮಾನ ಆಗ್ತದೆ ಅಷ್ಟು ಹಣ ಕೊಡಬಹುದಾಗಿತ್ತು ಇವತ್ತು ರೈತರಿಗೆ. ಇವತ್ತು ನಿಮ್ಗೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಎಷ್ಟಿದೆ? SR ದರ ಎಷ್ಟಿದೆ? 40 ಲಕ್ಷ ರೂಪಾಯಿ ಇಲ್ಲ ಆನ್ ಅಂಡ್ ಅವರೇಜು. ಬೈರಮಂಗಲ ಪಂಚಾಯತಿ, ಕಂಚಗಾರನಹಳ್ಳಿ ಪಂಚಾಯತಿಲಿ 3 ಪಟ್ಟು ಅಂದ್ರೆ ನಿಮ್ಗೆ ಎಷ್ಟು ಕೊಡಕ್ ಆಗ್ತದೆ? ಮಂಗ್ಪೂಜಿ ಹೇಳ್ತೀರಾ ರೈತರಿಗೆ 2 ಕೋಟಿ ಕೊಟ್ಬಿಡ್ತೀವಿ, 2.5 ಕೋಟಿ ಕೊಟ್ಬಿಡ್ತೀವಿ ಅಂತ. ಜಾಯಿಂಟ್ ವೆಂಚರ್ ತಗೊಳ್ಳಿ, ಜಾಸ್ತಿ ಹಣ ಕೇಳಕ್ ಹೋಗ್ಬೇಡಿ. ಏನೋ ಅಧ್ಯಕ್ಷನ ಮನೇಲಿ ನಡೀತಾ ಇತ್ತು ನೋಡಿದೆ ನಾನು. ಪಾಪ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜಗತ್ತಲ್ಲಿ ಇಲ್ಲದೆ ಇರತಕ್ಕಂತ ಒಂದು ದೊಡ್ಡ ಟೌನ್ಶಿಪ್ ಅಂತ ಹೇಳಿ ಬಿಂಬಿಸ್ತಾ ಇದೆ. ಯಾರ ಜಗತ್ ಗೊತ್ತಿಲ್ಲದವ್ರಿಗೆ ಹೇಳ್ರಿ, ಜಗತ್ ನೋಡದೇ ಇರೋರ್ಗೆ ಹೇಳ್ರಿ, ಯಾರಿಗೋ ಹೂವ ಮುಡ್ಸ್ರಿ. ನಮ್ಗೆಲ್ಲ ಹೂವ ಮುಡ್ಸಕ್ ಬಂದ್ರೆ ನಾವು ಬಿಡದಿ ಜನ, ರಾಮನಗರ ತಾಲೂಕಿನ ಜನ, ನಾವ್ ಯಾರು ಹೂವ ಮುಡ್ಸ್ಕೊಳಕ್ ರೆಡಿ ಇಲ್ಲಪ್ಪ. ನಮಗೆ ಮಾಹಿತಿ ಇದೆ, ನಾವು ಸಾಕಷ್ಟು ತಿಳ್ಕೊಂಡಿದೀವಿ. ನೀವೆಲ್ಲ ಏನೇನ್ ಮಾಡ್ತಾ ಇದ್ದೀರಿ, ಈ ಕತ್ಲೆ ಕೋಣೆಯಲ್ಲಿ ಕುತ್ಕೊಂಡು ಏನೇನ್ ನಡೆಸ್ತಾ ಇದ್ದೀರಿ, ಈ ನಮ್ಮ ರೈತರಿಗೆ ಮಂಕುಬೂದಿ ಹೆಂಗೆ ಎರ್ಸ್ತಾ ಇದ್ದೀರಿ, ಎಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ನಿಮ್ ಸರ್ಕಾರ ಇದೆ, ಅಧಿಕಾರಿಗಳು ನೀವ್ ಹೇಳ್ದಂಗೆ ಕೇಳ್ತಾವ್ರೆ, DC ನೀವ್ ಹೇಳ್ದಂಗೆ ಕೇಳ್ತಾವ್ರೆ, DC ಇಂದ ಕೆಳಪಟ್ಟಂತ ಅಧಿಕಾರಿಗಳು ನೀವ್ ಹೇಳ್ದಂಗೆ ಕೇಳ್ತಾರೆ.
ಎಷ್ಟು ದಿನ ನಡೆಸ್ತೀರಿ? ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಬಂದೇ ಬರುತ್ತೆ. ನೀವು ಇದನ್ನ ನಿಜವಾದ ರಾಜಕಾರಣಿ, ನಾನು ನಿಜವಾದ ಈ ಜಿಲ್ಲೆಗೆ ಏನಾದ್ರೂ ನಾನು ಋಣ ತೀರಿಸ್ಬೇಕು, ನಂದೇನಾದ್ರೂ ಋಣ ಇದೆ ಅಂದ್ರೆ ಮೊದಲು ಈ ಕಾರ್ಯಕ್ರಮವನ್ನ ಕೈ ಬಿಡಿ. ಇದರಿಂದ ಯಾರಿಗೂ ಒಳ್ಳೇದಲ್ಲ. ನೀವು ಯೋಚನೆ ಮಾಡಿರ್ಬೋದು, ಓ ಈ ಯೋಜನೆಯಿಂದ ನಾನು ಎಲ್ಲೋ ಉತ್ತುಂಗ ಕೊಟ್ಟೋಗ್ತೀನಿ ಅಂತ. ನಾಳೆ ನಿಮ್ ಸರ್ಕಾರ ಬಿದ್ದೋಯ್ತು ಅಂತ ತಿಳ್ಕೊಳ್ಳಿ, ನಾಳೆ ನಿಮ್ ಮಂತ್ರಿ ಬದಲಾವಣೆ ಆದ್ರೂ ತಿಳ್ಕೊಳ್ಳಿ, ಯಾರು ಬರ್ತಾರೆ ರೈತರಿಗೋಸ್ಕರ? ಯಾರು ಕಾಪಾಡ್ತಾರೆ ನಮ್ಮ ರೈತರನ್ನ? ನಮ್ಮ ರೈತರು ಬೀದಿ ಪಾಲಾಗ್ತಾರೆ. ಇದೇನು 10,000 ಎಕರೆ ಜಮೀನು ಒಂದು ಟೌನ್ಶಿಪ್ ಮಾಡುವಂತ ವಿಚಾರ ಏನು ಸುಲಭದ ಕೆಲಸನ ಸ್ವಾಮಿ? ಯಾರೋ ಒಬ್ಬ ಚೈಲ್ಡ್ ಅಧ್ಯಕ್ಷನ ಕೈಗೆ ನೀವು ಅಧಿಕಾರ ಕೊಟ್ಬಿಟ್ಟು 10,000 ಎಕರೆನ ನಾನು ಅವ್ನ ಕೈ ಟೌನ್ಶಿಪ್ ಮಾಡಿಸ್ತೀನಿ ಅಂತ ಹೇಳಿ, ಅದ್ಯಾರೋ ಅನಿತಾ ಕುಮಾರಸ್ವಾಮಿ ಅವರು ಅವ್ರ ಜಮೀನನ್ನು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಸಹೋದರ ನಿಖಿಲ್ ಕುಮಾರಸ್ವಾಮಿಯನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿಮ್ ಕೈಲಿ ಹೇಳಿಸಿದ್ದಲ್ಲ, ಸಾಬೀತ್ ಮಾಡ್ಬೇಕಲ್ವಾ? ಏನ್ ಸಾಬೀತ್ ಮಾಡಲು? ಯಾರೋ ಒಬ್ರಿಗೆ GPA ಕೊಟ್ಟಿರೋದ್ನ ಕರೆಸ್ಪಾಂಡೆನ್ಸ್ ನನ್ನ ಅಡ್ರೆಸ್ ಮಾಡಿ ಅಂದ್ರೆ ನಾನು ಪರಿಹಾರ ಕೊಡಿ ಅಂತ ಕೇಳಿದಲ್ಲ. ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಪರಿಹಾರ ಕೊಡಿ ಅಂತ ಕೇಳಿದಲ್ಲ. ಏನಿದೆ ನಿಮ್ ತಲೆಯಲ್ಲಿ? ನೀವು ಅಲ್ಲೆಲ್ಲ ಮತ್ತೆ ಪ್ರೆಸ್ನವ್ರು ಕೇಳಿದ್ರೆ ತಪ್ಪಿಸ್ಕೊಂಡು ಹೋದ್ರಿ, ನಮ್ಮ ಅಧ್ಯಕ್ಷ ಹೇಳ್ತಾರೆ ಅಂತ. ಆಕ್ಚುಲಿ ಈ ಪ್ರಾಧಿಕಾರಕ್ಕೆ ಒಬ್ರು ಸೀನಿಯರ್ IAS ಆಫೀಸರ್ಗಳು ಇದಕ್ಕೆ ಚೇರ್ಮನ್ ಆಗ್ಬೇಕು, ಅಧ್ಯಕ್ಷರಾಗಬೇಕು. ಹಿಂದೆ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಈ ಅಥಾರಿಟಿ ಅಂತ ಹೇಳಿ ಅಥಾರಿಟಿ ಮಾಡಿಸ್ದೆ. ಅವತ್ತು DK ಸುರೇಶ್ ಅವರು ಸಂಸತ್ ಸದಸ್ಯರಾಗಿದ್ರು, ನನಗೆ ಜವಾಬ್ದಾರಿ ಕೊಟ್ಟಿದ್ರು. ಅವತ್ತು ಸನ್ಮಾನ್ಯ ಜಾರ್ಜ್ ಸಾಹೇಬ್ರು UD ಮಿನಿಸ್ಟ್ರು, ನಾನೇನ್ ಕೇಳಿರ್ಲಿಲ್ಲ, ನನ್ನ ಪರವಾಗಿ DK ಸುರೇಶ್ ಅವರ ಕೇಳಿದ್ರು ಈ ಪ್ರಾಧಿಕಾರಕ್ಕೆ ಮಂಜುನ ಅಧ್ಯಕ್ಷರು ಮಾಡೋಣ ಅಂತ. ಅವತ್ತು ಪುಣ್ಯಾತ್ಮ ಜಾರ್ಜ್ ಅವ್ರು ಏನ್ ಹೇಳಿದ್ರು ಗೊತ್ತಾ? ನೋ, ಇದಕ್ಕೇನಿದ್ರು ಅಫಿಷಿಯಲ್ ಚೇರ್ಮನ್ ಇರಬೇಕು ಅಂದ್ರು. ವಿವೇಕತೆಯಿಂದ ಹೇಳಿದ್ರು. ಅದೆಲ್ಲ ಬದಲಾದ ಪರಿಸ್ಥಿತಿಯಲ್ಲಿ ಅವ್ರು ಯಾವ ಒಂದು ಟೌನ್ಶಿಪ್, ಒಂದು ಇದಕ್ಕೆ ಪ್ರಾಧಿಕಾರಕ್ಕೆ ಯಾವ ಪ್ಲಾನು ಡೆವಲಪ್ಮೆಂಟ್, ಯಾವ ಪ್ಲಾನ್ ಅಪ್ರೂವಲ್ ಕೊಡೋಕೆ ಯಾರೋ ಒಬ್ರನ್ನ ಅಧ್ಯಕ್ಷ ಮಾಡ್ಕೊಳ್ಳೋದು ಸಹಜ. ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಒಬ್ರನ್ನ ಅಧ್ಯಕ್ಷ ಮಾಡ್ಬಿಟ್ಟು ನಾವು ಮಾಡ್ತೀವಿ ಅಂದ್ರೆ ಸುಲಭದ ಮಾತಾ? ಇವತ್ತು ನಾನು ಹೇಳ್ತೀನಿ, ಇಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ಬೇಕು, ಇಲ್ಲ ಸೀನಿಯರ್ IAS ಆಫೀಸರ್ಸ್, ಸೆಕ್ರೆಟರಿ ಲೆವೆಲ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅಧಿಕಾರಿಗಳು, IAS ಅಧಿಕಾರಿಗಳು ಇದಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡಬೇಕು. ಮೊನ್ನೆ ದಿವಸ ನೀವೊಂದು ಆದೇಶ ಓದಿದೆ. ನಿಜವಾಗ್ಲೂ ಕೂಡ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೇನೇನ ಉಳಿದಿದ್ದೀವ ಅನ್ನುವಂಥ ಪ್ರಶ್ನೆ ಇವತ್ತು ನಮಗೆ ನಾವು ಹಾಕ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಮಾಡಿ ರೈತರ ಜಮೀನನ್ನ ಹುನ್ನಾರ ಮಾಡಿ ಯಾರಾದರೂ ಮಾಡಿ ಒಡೆದ್ಬಿಡ್ಬೇಕು ಅನ್ನುವಂತ ಏನ್ ಸಂಚು ಈ ಸರ್ಕಾರ, ಕೆಲವು ಅಧಿಕಾರಿಗಳು ಏನ್ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದರಲ್ಲಿ ಯಾರಿಗೂ ಅನುಮಾನ ಬೇಡ. ಇವತ್ತಿನವರೆಗೂ ಈ ಮಾಧ್ಯಮ ಸ್ನೇಹಿತರು ಇಲ್ಲೆಲ್ಲ ಬಹಳ ಒಂದು ಡೇ 1 ಇಂದ ಗಮನಿಸ್ತಾ ಇದ್ದೀರಿ.
ಇವತ್ತೊಂದರವರೆಗೂ ಒಬ್ಬ ರೈತನನ್ನ ಕರೆದು ಹಳ್ಳಿಗೆ ಹೋಗಿ ನಮ್ಮ ರೈತರ ಕಷ್ಟ ಸುಖ ಏನು, ಈ ಯೋಜನೆ ನಿಮ್ಗೆ ಇಷ್ಟ ಇದೆಯಾ ಇಲ್ವಾ, ಈ ಯೋಜನೆಯಿಂದ ನಿಮ್ಗೇನ ನ್ಯಾಯ ಸಿಗ್ತಾ ಇದೆಯಾ ಅನ್ಯಾಯ ಆಗ್ತಾ ಇದೆಯಾ ಅಂತ ಇಲ್ಲಿವರೆಗೂ ಒಬ್ಬ ರಾಜಕಾರಣಿ, ಒಬ್ಬ ಜನಪ್ರತಿನಿಧಿ, ಸರ್ಕಾರ ನಡೆಸುವಂತವರು, ಮಂತ್ರಿಗಳಿರ್ಲಿ, ಉಪಮುಖ್ಯಮಂತ್ರಿಗಳಿರ್ಲಿ, ಶಾಸಕರಿರ್ಲಿ, ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಪ್ರತಿಭಟನೆ ನಿರತ ರೈತರನ್ನ ನೀವೊಬ್ರು ಈ ಜಿಲ್ಲೆಯನ್ನ ಪ್ರತಿನಿಧಿಸುವಂತ ನಾಯಕರಾಗಿ, ನಾನು ಈ ಜಿಲ್ಲೆನ ಉಳಿಸ್ತೀನಿ, ಈ ಜಿಲ್ಲೆನ ಬೆಳೆಸ್ತೀನಿ, ಈ ಜಿಲ್ಲೆಗೆ ನೀರಾವರಿ ಯೋಜನೆ ಕೊಡ್ತೀನಿ, ಈ ಜಿಲ್ಲೆಯನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದಂತ ಪುಣ್ಯಾತ್ಮರು ನೀವು. ಒಬ್ಬ ರೈತರು ಕಷ್ಟ ಹೇಳ್ಕೊಳಕ್ ಬಂದ್ರೆ ನೀವು ರೈತರನ್ನ ಬೀದಿ ನಾಯಿಗಳ ತರ ಗದರಿಸಿ, ನೀವೇನು ಅಂತ ಗೊತ್ತಿದೆ, ನೀವ್ಯಾರು ಅಂತ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ ಅಂತೇಳಿ ನೀವು ಧಮಕಿಗಳನ್ನ ಹಾಕ್ತಿರಲ್ಲ, ನಿಮ್ಗಿದ್ ಸರಿನಾ? ಈ ಜಿಲ್ಲೆಯಲ್ಲಿ ನೀವು ಹುಟ್ಟಿರ್ತಕ್ಕಂಥ ನೀವು, ಈ ಜಿಲ್ಲೆ ಜನ ಸರಿನೋ ತಪ್ಪೋ ನಿಮ್ಗೆ ಆಶೀರ್ವಾದ ಮಾಡಿದ್ರು. ನೀವು ಈ ಜಿಲ್ಲೆ ಜನಕ್ಕೆ, ಈ ಕ್ಷೇತ್ರ ಜನಕ್ಕೆ, ವಿಶೇಷವಾಗಿ ರಾಮನಗರ ತಾಲೂಕಿನ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಮಹಾನ್ ದೊಡ್ಡ ಕೊಡುಗೆ ಇದೇನಾ? ಎಲ್ಲಿದ್ದೀರಾ ನೀವು? ಹಿಂದೆ ಶಾಸಕರನ್ನು ತೋರಿಸಿ ಹೇಳ್ತೀರಿ ಬಾಲಕೃಷ್ಣ ನಿಮಗೋಸ್ಕರ ಹಲವಾರು ಸಭೆಗಳನ್ನ ಮಾಡಿದ್ದಾರೆ. ಯಾವ್ದ್ರಿ ಬಾಲಕೃಷ್ಣ ಅವರೇ ಒಂದ್ ಸಭೆ ಮಾಡಿದ್ರಿ ನೀವು ರೈತರುಗಳ ಜೊತೆ? ಒಂದೇ ಒಂದು ರೈತರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರನ್ರಿ? ಒಂದೇ ಒಂದು ಉತ್ತರ ನಿಮ್ ಕೈಲಿ ಕೊಡಕ್ಕಾಗ್ದೇನೆ ತಪ್ಪಿಸ್ಕೊಂಡು ಅಲ್ಲೆಲ್ಲೋ 4 ಗೋಡೆಗಳ ಮಧ್ಯದಲ್ಲಿ ನಿಮ್ಮ ಕಾನೂನನ್ನ ಬಿತ್ತರಿಸ್ಕೊಂಡು, ಮಾಧ್ಯಮದಲ್ಲಿ ಹುಲಿಗಳಾಗಿ ಬಿಂಬಿಸ್ಕೊಂಡು, ಪತ್ರಿಕೆಗಳಲ್ಲಿ ನಾವು ಹಂಗ್ ಮಾಡ್ತಾ ಇದೀವಿ, ನಾವ್ ಹಿಂಗ್ ಮಾಡ್ತಾ ಇದೀವಿ ಅಂತೇಳಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು, ಪಿಕ್ಚರ್ಗಳನ್ನ ಬಿಟ್ಕೊಂಡು ನೀವು ಇಲ್ಲಿವರೆಗೂ ಕಾಲ ತಳ್ತಾ ಇದ್ದೀವಿ. ಏನ್ ಮಾಡಿದಿರಿ ನಮ್ಮ ರೈತರಿಗೋಸ್ಕರ? ಆಯ್ತು ರೀ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ ಬಗ್ಗೆ ಗೌರವ ಇದೆ, ನಮ್ ಜಿಲ್ಲೆಯವರು, ನಮ್ ಜಿಲ್ಲೆ ರೈತರ ಬಗ್ಗೆ ನಿಮ್ಗೇನ ಕಾಳಜಿ ಇದ್ರೆ ಇಷ್ಟೆಲ್ಲ ಹೋರಾಟ ನಡೀತಾ ಇದೆ, ಇಷ್ಟೆಲ್ಲ ಪ್ರತಿಭಟನೆ ನಡೀತಾ ಇದೆ, ಒಂದೇ ಒಂದ್ ದಿವಸ ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಏನಕ್ಕೋಸ್ಕರ ಬೀದಿಗಿಳಿದಿದ್ದಾರೆ, ಇವ್ರಿಗೆ ಏನ್ ಅನ್ಯಾಯ ಆಗ್ತದೆ ಅಂತ ಒಂದು ಕ್ಷಣ ನೀವೇನ ಯೋಚನೆ ಮಾಡಿದ್ದೀರಾ? ಯಾರು ನಿಮ್ಗೆ ಮಾಹಿತಿನೇ ಕೊಡ್ತಾ ಇಲ್ವಾ? ಎಲ್ರೂ ಕತ್ಲೆ ಮನೆಯಲ್ಲಿ ಕುಂಡ್ರಿಸ್ಬಿಟ್ಟು ನೀವು ಸಾಮ್ರಾಜ್ಯ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಯಾರಿಗೋಸ್ಕರ? ಸುಮ್ಮನೆ ಮಾತುಗ್ ಮೊದಲು ಇದು ಕುಮಾರಸ್ವಾಮಿ ಅವರ ಬ್ರೈನ್ ಚೈಲ್ಡ್ ಅಂತ ಹೇಳಿ ಹೌದು ಹೋಗ್ತೀವಿ. ಇವತ್ತೇನು ನಮಗೆ ಬೇಕು ಅಂತ ಒಂದಷ್ಟು ಜನ ಹೋರಾಟ ಮಾಡ್ತಿದ್ದಾರಲ್ಲ, ಟೌನ್ಶಿಪ್ ಇರ್ಲಿ ಅಂತ, ಇದೇ ಮಂದಿ ಅವತ್ತು ಕುಮಾರಸ್ವಾಮಿ ಅವರ ವಿರುದ್ಧ ನಮ್ಗೆ ಬೇಡ ಅಂದವರು. ಇದೇ ಜನ ನಮ್ಗೆ ಟೌನ್ಶಿಪ್ ಬೇಡ, ಅಯ್ಯೋ ನಮ್ಮೆದೆ ಮೇಲೆ ನೀವು ಬಂಡೆ ಹಾಕ್ತಂಗ ಆಗ್ಬಿಡ್ತದೆ ಅಂತ ಅಂದವರು ಇವತ್ತು ಏನ್ ಹೇಳಿದ್ದಾರೆ? ಏನ್ ನಡೀತಾ ಇದೆ ನಿಮ್ಗೆ? ಏನ್ ಮಾಹಿತಿ ಇದೆ ನಿಮ್ಗೆ? ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ